ಇಲ್ಲಿ ಏನ್ ನಡೀತಾ ಇದೆ? ಗೆಲ್ಲೋದ್ ನಾನೇ ಅಂತ ಹೇಳಿ ಇಷ್ಟು ಉದ್ದ ಭಾಷಣ ಮಾಡಿದ್ರಿ, ದೊಡ್ಡದಾಗಿ ಏನೇನೋ ಪ್ಲಾನ್ ಮಾಡಿದ್ರಿ. ಅದೇ ಇವಾಗ ಏನಾಯ್ತು? ಸತ್ಯ ಹೇಳಿ, ನಿಮ್ ಉದ್ದೇಶ ಏನಾದ್ರು ಬೇರೆ ಇದ್ಯಾ? ಏನಾಗೋಗಿದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದೀಯಾ? ನನ್ ಕೈಯಲ್ಲಿ ಅವಳು ಕಿತ್ಕೊಂಡಿದ್ದಾಳೆ. ಅಷ್ಟೆಲ್ಲ ಅಡೆತಡೆಗಳನ್ನ ಮೀರಿ ಅವಳು ಈ ರೇಸಲ್ಲಿ ಗೆಲ್ಲೆ ಅಂದ್ರೆ ಇಲ್ಲಿ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಾ ಇಲ್ವಾ? ಹಲೋ, ಏಯ್, ಅವಮಾನದಲ್ಲಿ ಸತ್ತೋಗಿರ್ತೀಯ ಅನ್ಕೊಂಡ್ರೆ ಇನ್ನು ಬದುಕಿದ್ಯಾ? ಏನಣ್ಣ ಹಿಂಗ್ ಬೈತಾ ಇದೀಯಾ? ಬೈದೆ ಇನ್ನೇನೋ ಮಾಡಿ. ನೀನ್ ಮಾಡಿರೋ ಸಾಧನೆಗೆ ಶಾಲು ಹಾರ ಹಾಕಿ ಸನ್ಮಾನ ಮಾಡಬೇಕು ಅಂತಿದ್ಯಾ? ಲೇ ಲೇ, ಗೊತ್ತಿರೋ ಒಂದ್ ಕೆಲ್ಸನ ನೆಟ್ಟಿಗೆ ಮಾಡಕ್ ಬರ್ದೇ ಇರೋ ನಿಮ್ಮಂತವ್ರಲ್ಲಿ ಯಾಕ್ರ ಬರ್ತೀರ ಫೀಲ್ಡ್ಗೆ? ನಿಮ್ಮಂತವ್ರಿಂದ ಫೀಲ್ಡ್ಗೆ ನನ್ನಂತ ಪಂಟ್ರಿಗೆ ಅವಮಾನ ಕಂಡ್ರು. ಅಣ್ಣ ಅದು ಏಯ್ ಬೇಕಪ್ಪ, ಮಾತಾಡ್ಬೇಡ. ಕಂಠ ಪೂರ್ತಿ ಹೆಂಡ ಕರುಳು ಬಿರಿಯಷ್ಟು ಕೋಳಿ ಕುರಿ ಮೊಟ್ಟೆ ಮೀನು ಅಂತ ತಿಂತಿರಲ್ಲ. ಅಲ್ಲ, ನಿಮ್ಮಿಂದ ಒಂದು ಹೆಣ್ಣು ಮಗು ಮುಂದೆ ಹೋಗೋದನ್ನ ತಡೆಯೋದಕ್ಕಾಗ್ಲಿಲ್ವಲ್ಲ? ನಿಮ್ಗೆಲ್ಲ ಮುಸುಳಿ ಮೇಲೆ ಯಾಕೋ ಬೇಕು ಮೀಸೆ? ಹೋಗಿ ಯಾವ್ದಾನ ಹಾಳು ಬಾವಿಗೆ ಬಿದ್ದು ಹೋಗಿ. ಆ ಹುಡ್ಗಿನ ನಾವು ತಡೆದು ನಿಲ್ಸಿದ್ದು ಅಣ್ಣ. ಯಾರೋ ಒಬ್ಬ ಬಂದು ನಮ್ಗೆಲ್ಲ ನಾಯಿ ಹೊಡೆದ ಆ ಹುಡ್ಗಿನ ಮುಂದೆ ಕಳಿಸ್ತಾ ಅಣ್ಣ. ಏನು? ಹೌದಣ್ಣ, ಅವನ ಜೊತೆ ಒಂದ್ ಹೆಂಗ್ಸು ಕೂಡ ಇದ್ಲಣ್ಣ. ಅವ್ರಿಬ್ರು ಗಂಡ ಹೇಳ್ತೀರ ಅನ್ಸುತ್ತೆ. ನೀವು ತಡಿಲಿಲ್ವಾ? ಅಣ್ಣ ನಾವೆಲ್ಲರೂ ತಡೆದ್ವಿ ಅಣ್ಣ. ಆದ್ರೂ ನಾಯಿ ಹೊಡೆದಂಗ್ ಹೊಡೆದ್ರಣ್ಣ ನಮ್ಗೆ. ಏನಂತೆ? ಯಾರೋ ಗಂಡ ಹೆಂಡತಿ ಇಬ್ರು ಬಂದು ರೌಡಿಗಳಿಗೆಲ್ಲ ಹೊಡೆದು ಆ ಝಾನ್ಸಿ ಮುಂದೆ ಹೋಗೋದಕ್ಕೆ ಸಹಾಯ ಮಾಡಿದ್ರಂತೆ. ಹೌದಾ? ಯಾರದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಝಾನ್ಸಿನ ಕಾಪಾಡೋದಕ್ಕೆ ಬಂದ ಆ ಅವತಾರಗಳು ಯಾರು ಬಂದ್ರು, ಎಲ್ಲಿಂದ ಬಂದ್ರು, ಯಾಕೆ ಬಂದ್ರು ಅಂತ. ಥ್ಯಾಂಕ್ ಯು ಸೋ ಮಚ್ ರಾಮಾಚಾರಿ ಅವರೇ. ಇವತ್ತು ನೀವು ಝಾನ್ಸಿ ಮೇಡಮ್ಗೆ ಹೆಲ್ಪ್ ಮಾಡಿರ್ಲಿಲ್ಲ ಅಂದಿದ್ರೆ ಇವ್ರು ಯಾವುದೇ ಕಾರಣಕ್ಕೂ ಈ ಟಾಸ್ಕಲ್ಲಿ ವಿನ್ ಆಗಕ್ ಆಗ್ತಾನೆ ಇರ್ಲಿಲ್ಲ. ಅವತ್ತು ಒಬ್ಬ ಪುರೋಹಿತ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮಿಬ್ರು ಮದ್ವೆ ಮಾಡ್ಸಿದ್ರಿ. ಇವತ್ತು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನನ್ ಗೆಲುವಿಗೆ ಕಾರಣ ಆಗಿದ್ದೀರಾ. ನಿಮಗ್ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇನ್ನು ಚಾರು ಅವರು ಇಂಥ ಪರಿಸ್ಥಿತಿಲೂ ರಿಸ್ಕ್ ತಗೊಂಡು ನನ್ಗೋಸ್ಕರ ಬಂದಿದ್ದಾರೆ. ನಿಮ್ ಋಣ ನಾನು ಹೇಗ್ ತೀರಿಸ್ಲಿ? ಯಾವ ಋಣ ಝಾನ್ಸಿ ಅವರೇ? ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಅಂತ ನೀವೇ ಬಾಯಾರೆ ಅಣ್ಣ ಅಂತ ಕರೆದಿದ್ದೀರಾ. ಹಿಂಗಿರುವಾಗ ಇಲ್ಲಿ ಋಣದ ವಿಷಯ ಎಲ್ಲಿ ಬರುತ್ತೆ? ಆಮೇಲೆ ಮನುಷ್ಯರಿಗೆ ಸಹಾಯ ಮಾಡೋದು ಧರ್ಮ ಅನ್ಸ್ಕೊಳುತ್ತೆ, ಆದ್ರೆ ಒಳ್ಳೆ ಮನುಷ್ಯರಿಗೆ ಸಹಾಯ ಮಾಡೋದು ಕರ್ತವ್ಯ ಆಗುತ್ತೆ. ಹೌದು ಝಾನ್ಸಿ, ನೀವಿಬ್ರು ಖುಷಿಯಾಗಿರ್ತೀರಾ ಅಂತ ನಮ್ಮ ಯಜಮಾನ್ರು ಹರಿಸಿ ಆರೈಸಿ ಮಾಡ್ಸಿರೋ ಮದ್ವೆಗೆ ಆಪತ್ ಬಂದಿದೆ ಅಂದಾಗ ಅದನ್ನ ನೋಡ್ಕೊಂಡು ಸುಮ್ಮನಿರೋಕೆ ಹೇಗಾಗುತ್ತೆ ಹೇಳು? ಅದ್ರಲ್ಲೂ ನೀವಿಬ್ರು ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀರಾ ಅಂತ ಗೊತ್ತಾದ್ಮೇಲೂ ನಿನ್ನ ಸೋಲೋಕ್ ಬಿಡಕ್ ಹೇಗಾಗುತ್ತೆ ಹೇಳು? ಎನಿವೇಸ್, ನೀವು ಗೆದ್ದಾಯ್ತು ಅಂದ್ರೆ ಆಲ್ಮೋಸ್ಟ್ ಈಗ ನಿಮ್ ಪ್ರಾಬ್ಲಮ್ ಆದಂಗಲ್ವ? ಇಲ್ಲ ರಾಮಾಚಾರಿ ಅವ್ರು, ಝಾನ್ಸಿ ಮೇಡಮ್ ಇದ್ದಿರೋದು ಬರೀ ಅಷ್ಟೇ. ನಿಜವಾದ ಅಗ್ನಿ ಪರೀಕ್ಷೆ ನಾಳೆ ಇದೆ. ಅಂದ್ರೆ ನಮ್ಮ ಮನೆ ಮೆಚ್ಚಿದ ಸೊಸೆ ಯಾರಾಗ್ತಾರೆ ಹಿಡಿಯೋರು ಯಾರು ಡಿಸೈಡ್ ಮಾಡಕ್ಕೆ ಚಾಲೆಂಜ್. ನಾಳೆ ಒಂದು ಎಲೆಕ್ಷನ್ ಇದೆ. ಹೌದು ಅಣ್ಣ, ಆ ಚಾಲೆಂಜ್ ನ ಭಾಗವಾಗಿನೇ ಈ ಎಲ್ಲಾ ಗೇಮ್ಸ್ ಇದ್ದಿದ್ದು. ಹೇಗಿದ್ರು ನೀನು ರೇಸಲ್ಲಿ ಗೆದ್ದಿದ್ಯಾ ಅಲ್ವಾ? ಮನೆಯವ್ರ ಮನ್ಸಲ್ಲೂ ಬದಲಾವಣೆ ಆಗಿರುತ್ತಲ್ವಾ? ಇಲ್ಲ ಚಾರು ಅವ್ರೆ, ನಮ್ಮ ಮನೆಯವ್ರ ಮನ್ಸು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಆ ಟೆನಿ ಕಾಸ್ಟ್ ಅವ್ರು ಎಲ್ಲರೂ ಸೇರ್ಕೊಂಡು ಅನಿತಾ ಅವ್ರನ್ನ ಗೆಲ್ಲಿಸ್ಲೇಬೇಕು ಅಂತ ಡಿಸೈಡ್ ಆಗೋಗಿದ್ದಾರೆ. ಅದಕ್ಕೆ ಎಲ್ರ ಕಣ್ಣು ಕಾಣಿಸೋ ತರನೇ ಮೋಸ ಮಾಡಿ ಅವಳನ್ನ ಗೆಲ್ಸಿದ್ರು. ಇವತ್ತು ಅಷ್ಟೇ ಅವಳನ್ನ ಗೆಲ್ಸೋದಕ್ಕೋಸ್ಕರ ಏನೆಲ್ಲ ಮಾಡಿದ್ರು ಅಂತ ನೀವೇ ನೋಡಿದ್ರಲ್ಲ. ಇನ್ನು ಸೀಕ್ರೆಟ್ ಆಗಿ ನಡೆಯೋ ಓಟಲ್ಲಿ ಅವ್ರನ್ನ ನಿಜವಾಗ್ಲೂ ಗೆಲ್ಲಿಸ್ತಾರಾ? ಝಾನ್ಸಿ ಮೇಡಮ್ ಗಿದ್ದ ಎಲ್ಲ ಅಡೆತಡೆಗಳನ್ನ ದಾಟಿ ಇಲ್ಲಿವರೆಗೂ ಬಂದು ನಿಂತಿದ್ದಾರೆ. ಇಷ್ಟು ದಿನ ಒಂದು ಲೆಕ್ಕ ಆದ್ರೆ ನಾಳೆನೆ ಒಂದು ಲೆಕ್ಕ. ಈ ವಿಷಯ ಮನೆಯವ್ರಿಗೂ ಗೊತ್ತಿದೆ. ಸೊ ಅವರು ಅನಿತಾನ ಗೆಲ್ಸೋದಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅನಿತಾ ಅವ್ರನ್ನ ಗೆಲ್ಸೋದಕ್ಕೋಸ್ಕರ ಅವ್ರಿಗೆ ಸತ್ಯ, ನೀತಿ, ನ್ಯಾಯ, ಪ್ರಾಮಾಣಿಕತೆ ಏನು ಬೇಕಾಗಿಲ್ಲ. ಅಂದ್ರೆ ಈಗ ನಿಮ್ ಸಂಬಂಧ ಉಳಿಬೇಕು, ನೀವಿಬ್ರು ಜೊತೆಯಾಗಿ ಬದುಕ್ಬೇಕು ಅಂದ್ರೆ ನಾಳೆ ಝಾನ್ಸಿ ಅವರು ಆ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು, ಅಷ್ಟೇ ತಾನೆ? ಹೌದು ಅಣ್ಣ, ಆದ್ರೆ ಅದು ನಾವ್ ಅನ್ಕೊಂಡಷ್ಟು ಸುಲಭ ಅಲ್ಲ. ನಾವ್ ಇಷ್ಟಪಟ್ಟಿದ್ ಯಾವ್ದು ಅಷ್ಟು ಸುಲಭವಾಗಿ ಸಿಗಲ್ಲ ಝಾನ್ಸಿ. ಅದನ್ನ ಕಷ್ಟಪಟ್ಟು ಹೇಗಾದ್ರೂ ಮಾಡಿ ನಾವು ಪಡ್ಕೊಳ್ಬೇಕು ಅಷ್ಟೇ. ಅದು ನಮ್ ಕೈಲಿ ಇದ್ದಿದ್ರೆ ನಾವೇನಾದ್ರೂ ಮಾಡ್ಬೋದಿತ್ತು ಚಾರು ಅವ್ರೆ. ಆದ್ರೆ ಇವಾಗ ನಮ್ಮಿಬ್ರು ಜೀವನ ನಮ್ಮ ಮನೆಯವ್ರ ಕೈಲಿದೆ. ಇರ್ಲಿ ಬಿಡಿ, ನಿಮ್ ಮನೆಯವರಿಂದ ನೀವಿಬ್ರು ಇರ್ಬೇಕು ಅಂತ ವೋಟ್ ಮಾಡ್ಸೋದ್ರಾಯ್ತು.
ನಾಳೆ ತಾನೇ? ಹಾ ಹೌದು. ನೀವೇನು ಚಿಂತೆ ಮಾಡಬೇಡಿ. ನಾಳೆ ನಾನು ಚಾರು ಮೇಡಮ್ ನಿಮ್ಮ ಮನೆಗೆ ಬರ್ತಾ ಇದೀವಿ. ಬದಲಾಗ್ದಿರೋ ನಿಮ್ಮ ಮನೆಯವ್ರ ಮನ್ಸುಗಳನ್ನ ಬದಲಾಯಿಸೋಣ. ಎಲೆಕ್ಷನ್ ಅಲ್ಲಿ ಝಾನ್ಸಿ ಅವ್ರನ್ನ ಗೆಲ್ಸೋಣ ಅಷ್ಟೇ. ನಿಜವಾಗ್ಲೂ ಅದು ಸಾಧ್ಯ ಆಗತ್ತಣ್ಣ? ಸಾಧ್ಯವಾಗದೆ ಇರೋದು ಈ ಪ್ರಪಂಚದಲ್ಲಿ ಏನೂ ಇಲ್ಲ ಝಾನ್ಸಿ. ಇವಾಗ ನಮ್ಮಿಬ್ರನ್ನೇ ನೋಡು, ನಾವಿಬ್ರು ಒಂದೇ ಗುಣದವರು. ನಾವು ಬದ್ಲಾಗ್ತೀವಿ ಅಂದ್ರೆ ಅದು ಸಾಧ್ಯನಾ ಅಂತ ಕೇಳೋ ರೀತಿ ಇದ್ವಿ. ಇವಾಗ ಬದ್ಲಾಗಿದ್ದೀವಿ ಅಲ್ವಾ? ಹಾಗೆ ಪ್ರಯತ್ನ ಪಟ್ರೆ ಎಲ್ಲ ಬದ್ಲಾಗುತ್ತೆ. ನೋಡಿ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ಬೇಕು. ಜಗತ್ತಲ್ಲಿ ಒಳ್ಳೆ ಚೆನ್ನಾಗಿ ಗೆಲ್ಲಬೇಕು. ನೀವು ತಲೆ ಕೆಡ್ಸ್ಕೊಬೇಡಿ. ನಾನು ಚಾರು ಮೇಡಮ್ ನಾಳೆ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಝಾನ್ಸಿನ ಗೆಲ್ಲಿಸ್ತೀವಿ. ಛೇ, ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡು ತಲೆ ಓಡಿಸಿ ಪ್ಲಾನ್ ಮಾಡಿದ್ವಿ. ಅದು ಎಲ್ಲ ಕಲ್ಲಿಗೆ ಎಣ್ಣೆ ಹಚ್ಚಿದಂಗೆ ಆಯ್ತು. ಎಲ್ಲಿ ಏನು ಮಿಸ್ ಆಯ್ತು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನೋ ಮಿಸ್ ಹೊಡಿತದೆ ಕಣೆ. ರೀ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡ್ತೀರಾ? ಲೈ, ನೀ ಸುಮ್ಮನೆ ಪ್ಲಾನ್ ಹಾಳಾಗೋಯ್ತಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡಿದ್ರೆ ಇವಳು ಮಧ್ಯದಲ್ಲಿ ಬಂದ್ಬಿಟ್ಲು, ನಂದೆಲ್ಲಿ ಇಡ್ಲಿ ನಂದ ಗೋಪಾಲ ಅಂತ. ಸಾಕು, ಬಾಯಿ ಮುಚ್ಚ್ರಿ. ಏನೋ ಗನಂದಾರೆ ಕೆಲಸ ಮಾಡಿರ್ತಾರ ಕೊಚ್ಕೋಬೇಡಿ. ಉಗ್ಗಲ್ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರನ್ನ ಹಾಗೆ ಒಂದಿಷ್ಟು ಮೊಳೆಗಳಿಂದ ಮಾಡೋ ಕೆಲ್ಸನ ಬ್ಯಾಟು ವೈರು ಒಂದಷ್ಟು ರೌಡಿಗಳನ್ನ ಕರ್ಸಿದ್ವಿ. ಅವ್ರೇನು ದಬಾಕ್ಲಿಲ್ಲ. ಲೇ, ಏನೇ ಇಷ್ಟು ಈಸಿಯಾಗಿ ಮಾತಾಡ್ತಾ ಇದೀಯಾ? ಒಳ್ಳೆನಲ್ಲಿ ಏನೇ ಮಾಡಕ್ಕಾಗ್ತಿತ್ತು? ಪಂಚರ್ ಮಾಡ್ಬೋದಿತ್ತು. ಹೆಣ್ತನ ಅಂದ್ರೇನೆ ಏನು ಅಂತ ಗೊತ್ತಿಲ್ದಿದ್ ನನಗೆ ನಾನು ಒಂದ್ ಹೆಣ್ಣು, ನನ್ನಲ್ಲೂ ಒಂದ್ ಹೆಣ್ತನ ಇದೆ ಅಂತ ಅರ್ಥ ಮಾಡ್ಸಿದ್ ನೀನು. ಗಂಡಸರ್ ನೆಡ್ಲು ಕಂಡ್ರೆ ಆಗದೆ ಇದ್ದಿದ್ ನನ್ ಮನ್ಸಲ್ಲಿ ಪ್ರೀತಿ ಹುಟ್ಟಾಕಿ ನನ್ ಮನ್ಸನ್ನ ಆವರಿಸ್ಕೊಂಡು ನನ್ನ ಒಳಗಡೆ ಹೆಂಡ್ತಿ ಅನ್ನೋ ಭಾವನೆನ ಗಟ್ಟಿ ಮಾಡಿ ಈ ರೀತಿ ಬದುಕ ಕಾರಣ ಅದು ನೀನು. ಚಿಕ್ಕ ವಯಸ್ಸಿಂದ ಸೈಕಲ್ ಅಂದ್ರೆ ಭಯ ಇದ್ದಿದ್ ನನಗೆ ನೀನೇ ಮುಂದೆ ನಿಂತು ಸೈಕಲ್ ಹೇಳ್ಕೊಟ್ಟು ನನ್ನ ಗೆಲ್ಲ ಹಾಗೆ ಮಾಡಿ ಈಗ ಈ ರೀತಿ ಡಿಮೋಟಿವೇಟ್ ಮಾಡಿದ್ರೆ ಹೇಗೆ? ಅಯ್ಯೋ ಮೇಡಮ್, ಅದು ನಿಮ್ ಕೈಯಲ್ಲಿತ್ತು, ನಿಮ್ ನಿರ್ಧಾರ ಆಗಿತ್ತು. ಆದ್ರೆ ಈ ವೋಟಿಂಗ್ ಅನ್ನೋದು ನಮ್ಮ ಮನೆಯವ್ರ ಕೈಯಲ್ಲಿದೆ. ಅದಕ್ಕೇನಂತೆ, ಹಾಕ್ಸಿದ್ರೆ ಆಯ್ತು ಬಿಡು. ಮೇಡಮ್, ನಿಮ್ಗೆ ಯಾಕೆ ನನ್ನ ಮಾತು ಅರ್ಥ ಅದ್ ಸಾಧ್ಯನಾ? ಇಡೀ ಮನೆಯವ್ರು ಸೇರ್ಕೊಂಡು ಅನಿತಾ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಿಂತಿರ್ತಾನೆ. ಅವ್ರು ಎಲ್ಲಾ ವಿಷಯದಲ್ಲೂ ಹಾಗೆ ತಾನೆ. ಇವತ್ತು ಸೈಕಲ್ ರೇಸಲ್ಲಿ ಅನಿತಾನ್ ಗೆಲ್ಸೋದಕ್ಕೆ ಮಾವ ಮತ್ತೆ ಪಲ್ವಿ ಸೇರ್ಕೊಂಡು ಏನೇನೆಲ್ಲ ಪ್ಲಾನ್ ಮಾಡಿದ್ರು. ಆದ್ರೆ ಅವರಿಂದ ಗೆಲ್ಸೋದಕ್ಕಾಯ್ತಾ? ಮೇಡಮ್, ಅದೇ ಬೇರೆ ಇದೇ ಬೇರೆ. ಅಲ್ಲವರು ಹಿಂದೆ ನಿಂತು ಆಟ ಆಡ್ತಿದ್ರು. ಆದ್ರೆ ಎಲೆಕ್ಷನ್ ಅಂತ ಬಂದಾಗ ತಮ್ಮ ಓಟನ್ನ ತಾವೇ ಸೀಕ್ರೆಟ್ ಆಗಿ ಹಾಕ್ತಾರೆ ಅನ್ನೋದು ನಿಮಗ್ ನೆನಪಿರ್ಲಿ. ಅದೇ ಅಲ್ವಾ ನಮಗಿರೋ ಅಡ್ವಾಂಟೇಜು. ಮೇಡಮ್, ನಿಮಗೆ ಈ ಕಾನ್ಫಿಡೆನ್ಸ್ ಅದ್ ಎಲ್ಲಿಂದ ಬರುತ್ತೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ರಾಮಾಚಾರಿ ಮತ್ತೆ ಚಾರು ನಮ್ಮ ಮನೆಗ್ ಬರ್ತಿರೋದೆ ನನಗಿರೋ ಮೊದಲನೇ ಕಾನ್ಫಿಡೆನ್ಸ್. ಅವ್ರು ಬಂದ ತಕ್ಷಣ ಮನೆಯವ್ರು ಎಲ್ರೂ ಓಟ್ನ ನಿಮ್ಗೆ ಹಾಕ್ಸಕ್ಕಾಗತ್ತಾ? ಎಲ್ರೂ ಓಟ್ ಯಾಕೆ ಬೇಕು ಯಜಮಾನ್ರೆ? ನನಗ್ ಗೆಲ್ಲಕ್ ಎಷ್ಟ್ ಬೇಕೋ ಅಷ್ಟ್ ಬಂದ್ರೆ ಸಾಕಲ್ವಾ? ಅದೇ, ಅಷ್ಟಾದ್ರೂ ಹೇಗ್ ಬರುತ್ತೆ? ನೋಡಿ ಯಜಮಾನ್ರೆ, ಈಗ ನಯನ ಓಟ್ ಯಾರಿಗೆ? ಅವಳು ನಿಮ್ಗೆ ಓಟ್ ಹಾಕದ್ ಬಿಡಿ, ಯಾಕಂದ್ರೆ ಮೊದ್ಲಿಂದನೂ ನಿಮ್ ಪರವಾಗಿ ಇದ್ದಾಳೆ. ಹೌದಲ್ವಾ? ಇನ್ನ ಸಂಗೀತ ಓಟು? ಅವಳಿಗೆ ನೀವ್ ಹೆಲ್ಪ್ ಮಾಡಿರೋದ್ರಿಂದ ಮಿಸ್ ಮಾಡ್ದಂಗೆ ನಿಮಗೆ ಓಟ್ ಹಾಕ್ತಾಳೆ. ಹಾಗಾದ್ರೆ 2 ಓಟ್ ಆಯ್ತಲ್ಲ. ಇನ್ನ ನಿಮ್ ಓಟು? ನೀವ್ ಹೇಳಿದ್ರು ಬಿಟ್ರು ನೀವ್ ನನಗೆ ಓಟ್ ಮಾಡೋದಂತ ನನಗ್ ಗೊತ್ತು ಬಿಡಿ. 3 ಓಟ್ ಸಿಕ್ಬಿಟ್ರೆ ನೀವ್ ಗೆದ್ಬಿಡ್ತೀರಾ? ಹಾಗಿದ್ರೆ ನೀವ್ ನನಗೆ ಓಟ್ ಹಾಕೋದನ್ನ ಕನ್ಫರ್ಮ್ ಆಯ್ತು ಬಿಡಿ ಯಜಮಾನ್ರೆ. ಓಕೆ, ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಮ್ಮ, ಪಲ್ಲವಿ, ಈ 5 ಓಟು ಅನಿತವ್ರ ಬಿದ್ರೆ ನೀವ್ ಹೇಗೆ ಹೇಳ್ತೀರಾ? ನೋಡಿ ಯಜಮಾನ್ರೆ, ಆ 5 ಓಟಲ್ಲಿ 1 ಓಟ್ ನನಗ್ ಬಿದ್ರೆ ಈಕ್ವಲ್ ಆಗತ್ತೆ. 2 ಓಟ್ ನನಗ್ ಬಿದ್ರೆ ನಾನೇ ಗೆದ್ದಾಗತ್ತೆ. ಸೊ ಉಳ್ದಿರೋ 5 ಓಟಲ್ಲಿ 2 ಓಟ್ ಮಾತ್ರ ಫೋಕಸ್ ಮಾಡಿ ನನ್ ಕಡೆ ಬರೋ ಹಾಗೆ ಮಾಡ್ಕೋಬೇಕು. ಅದೆಲ್ಲ ಹೇಗೋ ಆಗುತ್ತೆ. ಮೊದ್ಲು ನೀನ್ ನಂಗೆ ಏನಾದ್ರು ಕೊಡು. ನೋಡಿ ಮೇಡಮ್, ಈ ಕೊಡೋದು ಬಿಡೋದೆಲ್ಲ ಎಲೆಕ್ಷನ್ ಮುಗ್ದು ಗೆದ್ಮೇಲೆ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ಯಾ? ಆಮೇಲೆ ನೋಡೋದಾಯ್ತು ಬಿಡಿ. ಸರಿ ಆಯ್ತು, ಗೆದ್ಮೇಲೆ ಮಿಸ್ ಮಾಡ್ಬಾರ್ದು, ಆಮೇಲೆ ಬೇರೆ ನೆಪಗಳು ಹೇಳ್ಬಾರ್ದು. ಅರ್ಥ ಆಯ್ತಾ? ಇಲ್ಲಿ ಏನ್ ನಡೀತಾ ಇದೆ?
ಗೆಲ್ಲೋದ್ ನಾನೇ ಅಂತ ಹೇಳಿ ಇಷ್ಟು ಉದ್ದುದ್ದ ಭಾಷಣ ಮಾಡಿದ್ರಿ, ದೊಡ್ಡದಾಗಿ ಏನೇನೋ ಪ್ಲಾನ್ ಮಾಡಿದ್ರಿ. ಅದೇ ಇವಾಗ ಏನಾಯ್ತು? ಸತ್ಯ ಹೇಳಿ, ನಿಮ್ ಉದ್ದೇಶ ಏನಾದ್ರು ಬೇರೆ ಇದ್ಯಾ? ಏನಾಗೋಗಿದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದೀಯಾ? ನನ್ ಕೈಯಲ್ಲಿ ಅವಳು ಕಿತ್ಕೊಂಡಿದ್ದಾಳೆ. ಅಷ್ಟೆಲ್ಲ ಅಡೆತಡೆಗಳನ್ನ ಮೀರಿ ಅವಳು ಈ ರೇಸ್ ಅಲ್ಲಿ ಗೆಲ್ಲೆ ಅಂದ್ರೆ ಇಲ್ಲಿ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಾ ಇಲ್ವಾ? ಇದ್ಯಾವ ದೊಡ್ಡ ವಿಷಯ ಅಂತ ಮಾತಾಡ್ತಾ ಇದೀಯಾ? ಅವಳು ಗೆದ್ದಿರೋದು ಜಸ್ಟ್ ಸೈಕಲ್ ಅಷ್ಟೇ ತಾನೇ. ಹೌದು ಅನಿತಾ, ಇದರಿಂದ ಫೈನಲ್ ರಿಸಲ್ಟ್ ಮೇಲೆ ಏನು ಎಫೆಕ್ಟ್ ಬೀಳಲ್ಲ. ನಮ್ ಗುರಿ ಇರೋದು ಎಲೆಕ್ಷನ್ ಗೆಲ್ಲೋದ್ರ ಮೇಲೆ ತಾನೆ. ಆ ಎಲೆಕ್ಷನ್ ಅಲ್ಲಿ ನೀನೇ ಅನಿತಾ. ಅವಳೇನೋ ರೇಸಲ್ಲಿ ಗೆದ್ಬಿಟ್ಲು ಅಂತ ಪಡ್ಕೊಳ್ಳೋದಾದ್ರೂ ಏನೋ, ನೀನ್ ಕಳ್ಕೊಳ್ಳೋದಾದ್ರೂ ಏನು. ಆದ್ರೂ ಅಂಕಲ್ ಅಷ್ಟೆಲ್ಲ ಪ್ಲಾನ್ ಮಾಡಿದ್ರು, ಅದನ್ನೆಲ್ಲ ಅವಳು ದಾಟ್ ಬಂದಲ್ಲ. ಅದ್ರಿಂದ ಅವಳ ಆತ್ಮವಿಶ್ವಾಸ ಎಷ್ಟು ಹೆಚ್ಚಾಗಿದೆ ಗೊತ್ತಾ? ಹೋಗ್ಲಿ ಬಿಡು, ಅದೃಷ್ಟ ಅವಳ ಕಡೆಗಿತ್ತು, ಮೇಲಾಗಿ ರೇಸು ಅವಳ ಕೈಯಲ್ಲಿತ್ತು, ಅದಕ್ಕೆ ಅವಳು ಗೆದ್ಲು. ಆದ್ರೆ ಮಾಡೋ ಅಧಿಕಾರ ಇರೋದು ನಮ್ಗೆ ತಾನೇ. ಇಲ್ಲಿ ಅವಳಿಗೇನು ಮಾಡಕ್ ಆಗಲ್ವೇ? ಕರೆಕ್ಟ್ ಲಲಿತಾ. ನಾವ್ ಯಾರು, ನಮ್ಮ ಕೆಪಾಸಿಟಿ ಏನೋ, ನಮ್ಮ ಒಗ್ಗಟ್ಟು ಏನೋ ಅನ್ನೋದು ಎಲೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ನಮ್ಮ ಮನೆಯವ್ರ ಓಟೆಲ್ಲ ನಿನ್ಗೆ ಅನಿತಾ. ಇಲ್ಲ ದೊಡ್ಡ ಮಾವ, ಅವಳು ಗೆದ್ದಾಗ ಆ ಸಂಗೀತ ಹೆಂಗ್ ಕುಣಿತಾ ಇದ್ಲು ಅಂತ ನೀವೇ ನೋಡ್ತಾ ಇದ್ರಿ ಅಲ್ವಾ? ಮತ್ ಸ್ಕೂಲಿಂದ ಬಂದು ಆ ನಯನ ಜೋಶಿಂದ ವಿಶ್ ಮಾಡಿದ್ದೇ ಮಾಡಿತ್ತು. ಅವ್ರ ವಿಷಯ ಬಿಡಮ್ಮ. ನಮ್ ಮಂಜುಳ ಒಂದ್ಸಲ ಗುಟ್ರ ಹಾಕಿ ಬೆದರಿಸಿ ಹೆದರ್ಸಿದ್ರೆ ಅವ್ರ ಓಟು ನಿನಗೇನೆ. ಬಾವಾ, ಈ ಸಂಗೀತಗಾದ್ರೂ ಗದರ್ಸಿ ಅವಳ ಕೈಲಿ ಓಟ್ ಹಾಕ್ಸ್ಬೋದು. ಈ ನೈನಾ ಇದ್ದಾಳಲ್ಲ, ಯಾರಿಗೂ ಭಯನೇ ಪಡಲ್ಲ, ನನ್ಗೆ ತಿರುಗುತ್ರ ಕೊಡ್ತಾಳೆ. ಹೌದಾ? ಹಾಗಾದ್ರೆ ಅವಳ ಓಟನ್ನೇ ಕ್ಯಾನ್ಸಲ್ ಮಾಡ್ಬಿಡೋಣ ಬಿಡು. ಅದ್ ಹೇಗ್ರಿ? ಅದ್ ಹೇಗೆ ಅಂದ್ರೆ, ಅವಳಿಗಿನ್ನೂ 18 ತುಂಬಿಲ್ಲ, ನಿರ್ಧಾರ ಮಾಡೋ ಬುದ್ಧಿಶಕ್ತಿ ಇಲ್ಲ, ಅವಳಿನ್ನೂ ಮೈನರ್ ಅಂತೇಳಿ ಅವಳು ವೋಟ್ ಮಾಡೋ ಪವರ್ನ ಕಿತ್ಕೊಂಡ್ಬಿಡೋಣ. ಬಾವಾ, ಇದಕ್ಕ ಅವಳು ಒಪ್ತಾಳ? ಆ ಝಾನ್ಸಿ ಸುಮ್ನಿರ್ತಾಳ? ಒಪ್ಪಲ್ಲಮ್ಮ. ಹಾಗಂತ ನಾವು ಸುಮ್ಮನೆ ಬಿಡಬಾರ್ದು. ರೂಲ್ಸ್ ಮಾಡುವಾಗ ವೋಟರ್ ಐಡಿ ಇರಬೇಕು ಅಂತ ಹೇಳೋಣ. 18 ತುಂಬದೇ ಇರೋರಿಗೆ ದೇಶ ಕಟ್ಟೋರ್ನೇ ಸೆಲೆಕ್ಟ್ ಮಾಡೋ ಹಕ್ಕಿಲ್ಲ. ಅಂತದ್ರಲ್ಲಿ ಸಂಸಾರ ನಡೆಸೋರ್ನ ಸೆಲೆಕ್ಷನ್ ಮಾಡಕ್ ಆಗುತ್ತಾ ಅಂತ ಪಾಯಿಂಟ್ ಹಾಕ್ತೀನಿ. ಅವಳು ವೋಟಿಂಗ್ ಪವರ್ನೇ ಡಿಸ್ಕ್ವಾಲಿಫೈ ಮಾಡ್ತೀನಿ. ಹೌದು ದೊಡ್ಡಪ್ಪ, ಹಾಗ್ ಮಾಡಿದ್ರೇನೆ ಅವಳಗ್ ಬೀಳು ಒಂದು ಓಟು ಕೂಡ ತಡ್ದಾಗುತ್ತೆ. ನಾಳೆ ಬೇಗ ಎದ್ದು ಮರ್ಯಾದೆಯಿಂದ ಸ್ಕೂಲ್ಗೆ ಹೋಗು ಅಂತ ಹೇಳ್ತೀನಿ ಬಿಡಿ ಬಾವಾ. ರೀ, ನನ್ಗೊಂದ್ ಡೌಟು. ಲಲಿತಾ, ನಿನ್ಗೆ ಏನ್ ಡೌಟ್ ಇದ್ರು ಮಾತಾಡಿವಾಗ. ನಿನ್ನ ಡೌಟು ಅಭಿಪ್ರಾಯಕ್ಕೆ ತುಂಬಾ ವ್ಯಾಲ್ಯೂ ಇದೆ. ಮಾತಾಡು. ಅಲ್ಲ ರೀ, ನಮ್ ರಾಘು ಅನಿತಿಗೆ ವೋಟ್ ಹಾಕ್ತಾನ?